ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಸೋಮವಾರದ ವ್ಲಾಗು. ಬೆಳಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಪೂಜೆ ಮಾಡಿದೆ, ಮತ್ತು ಮನೆಯಲ್ಲಿ ಸ್ವಲ್ಪ ದಾಸವಾಳ ಹೂವು ಇದ್ವು, ಅದನ್ನೆಲ್ಲ ಇಟ್ಬಿಟ್ಟು ದೇವರಿಗೆ ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದೆ. ಹಾಗೆ ಇವತ್ತು ಅಭಿಷೇಕ ಕೂಡ ಮಾಡಿದೆ ಶಿವಲಿಂಗಕ್ಕೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನಗೆ ಯಾವಾಗೆಲ್ಲ ಬಿಡುವು ಸಿಗುತ್ತೋ ಅವಾಗೆಲ್ಲ ನನಗೆ ಅಭಿಷೇಕ ಅಂದರೆ ದೇವರಿಗೆ ಅಭಿಷೇಕ ಮಾಡ್ತೀನಿ. ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಹೌದು, ಫುಲ್ ಮನೆಯೆಲ್ಲ ಒಂಥರ ಶಾಂತಿಯಾಗಿ ಕೂಲಾಗಿರುತ್ತೆ. ಹಾಗೆ ಬಾಗಿಲಿಗೆ ಸೇವಂತಿಗೆ ಹೂವನ್ನು ಕೂಡ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಅಂದರೆ ಪೂಜೆ ಎಲ್ಲ ಮುಗ್ದಿದ್ದು ಆಯ್ತಲ್ಲ, ಮತ್ತು ನಮ್ಮ ಮನೆಯವರು ಸ್ನಾನ ಮಾಡ್ತಾಯಿದ್ದಾರೆ. ಅವ್ರು ಸ್ನಾನ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಮಕ್ಕಳದು ಕೂಡ ಟಿಫನ್ ಆಗಿಬಿಡಲಿ, ಮತ್ತು ಸ್ಕೂಲಿಗೆ ಬೇರೆ ಕಳಿಸೋದಿದೆಯಲ್ಲ, ಅದಕ್ಕೋಸ್ಕರ ಅವರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ನನಗೆ ಸ್ವಲ್ಪ ಇಷ್ಟ ಆಗೋ ಥರ ನಾನು ಕೂಡ ರೆಡಿಯಾಗಿದ್ದೀನಿ. ಅಂದರೆ ನನಗೆ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಹೂವು ಮುಡ್ಕೊಂಡು ಫುಲ್ಲು ಒಂಥರ ಹ್ಯಾಪಿಯಾಗಿ ಇದ್ದೀನಿ. ಮಕ್ಕಳಿಗೆ ಈಗ ಟಿಫನ್ ಕೊಟ್ಟಿದ್ದೀನಿ. ಹಾಗೆ ನನಗೂ ಕೂಡ ಸ್ವಲ್ಪ ಯಾಕೋ ಇವಾಗ ಹೊಟ್ಟೆ ಹಸ್ವಾಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ಟಿಫನ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಇವತ್ತು ಟೊಮೆಟೊ ಬಾತ್ ಮಾಡಿದ್ದೆ. ಜಾಸ್ತಿ ಪಲಾವ್ ಮಾಡೋಣ ಅಂತ ಅಂದರೆ ಪಲಾವ್ ತಿನ್ನಲ್ಲ, ತರಕಾರಿ ಜಾಸ್ತಿ ಹಾಕಿರ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಟೊಮೆಟೊ ಬಾತ್ ಮಾಡಿದ್ದೆ ಇವತ್ತು. ಟೊಮೆಟೊ ಬಾತ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಇದಕ್ಕೆ ಯಾವುದೇ ರೀತಿ ಕಾಳು ಅಥವಾ ಏನೂ ಆಗ್ದಂಗೆ ಬರೀ ಟೊಮೆಟೊ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಅದನ್ನ ಹಾಕ್ಬಿಟ್ಟು ಮಾಡಿದ್ದೀನಿ. ಸಖತ್ ಸಖತ್ತಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಜಾಸ್ತಿ ಅಂದರೆ ಮಕ್ಕಳು ಈ ಥರ ರೈಸ್ ಐಟಮು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನನಗೂ ಅಷ್ಟೇ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ. ಅದು ತಣ್ಣಗಾಯ್ತಂದರೆ ತಿನ್ನಬೇಕಂತ ಅನಿಸೋದೇ ಇಲ್ಲ, ಮತ್ತು ಸುಮ್ಮನೆ ಏನೋ ತಿನ್ನಬೇಕಲ್ಲ ಅಂತ ತಿನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಬಿಸಿಯಾಗಿತ್ತು, ಹಸಿವು ಕೂಡ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಕೂತ್ಕೊಂಡು ಈಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಬಿಟ್ಟು ನಾವು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಮ ಮನೆ ದೇವರು, ಮತ್ತು ಮನೆ ಹತ್ರನೇ, ಅಂದರೆ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ. ಇಲ್ಲಿಗೆ ಬಂದುಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಹೋದ್ವಿ. ಒಂಥರ ಖುಷಿ ಅಂತ ಅನಿಸುತ್ತೆ ನಮ್ಗೆ ಇಲ್ಲಿ ಬಂದಾಗೆಲ್ಲ. ವಾರದಲ್ಲಿ ಒಂದು ಸಲನಾದರೂ ಈ ಥರ ದೇವಸ್ಥಾನಗಳಿಗೆಲ್ಲ ಬರ್ತಾ ಇರ್ತೀವಿ. ಅಕಸ್ಮಾತ್ ಆಗದೇ ಇದ್ದರೆ ನೆಕ್ಸ್ಟ್ ವೀಕ್ ಅಂತೂ, ಅಂದರೆ ಒಂದು ವಾರ ಬಿಟ್ಟು ಒಂದು ವಾರ ಅಂತೂ ಬರ್ತೀವಿ. ಮತ್ತು ಈಶ್ವರ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಬರಬೇಕಂದ್ರೆ ತುಂಬ ಇಷ್ಟ. ಅದರಲ್ಲಿ ಮಕ್ಕಳನ್ನು ಕೂಡ ನಾವು ಸ್ಕೂಲಿಗೆ ಹೋಗೋದಕ್ಕೂ ಮುಂಚೆನೇ ಕರ್ಕೊಂಬಂದು ಹೋಗಿಬಿಟ್ರೆ ಅವ್ರಿಗೂ ಕೂಡ ದೇವ್ರ ಆಶೀರ್ವಾದನೂ ಕೂಡ ಸಿಕ್ಕಂಗೆ ಆಗುತ್ತಲ್ಲ. ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ಆಮೇಲೆ ಅವ್ರನ್ನೂ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಈಗ ಸ್ವಲ್ಪ ಅಡುಗೆ ಮಾಡೋದಿತ್ತು ಮಧ್ಯಾಹ್ನದ ಊಟಕ್ಕೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಳುಗಳನ್ನೆಲ್ಲ ಸುಲಿದಿಟ್ಟಿದ್ನಲ್ಲ, ಒಂದು ಕಡೆ ಸಾಂಬಾರು ಮಾಡೋದಕ್ಕೆಲ್ಲ ಜೋಡಿಸಿದ್ದೀನಿ. ಹಾಗೆ ಪಲ್ಯ ಮಾಡೋದಕ್ಕೂ ಕೂಡ ಜೋಡಿಸಿದ್ದೀನಿ. ಈಗ ಪಲ್ಯ ಮಾಡೋದಕ್ಕೆ ಕಾಳನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಕಾಳನ್ನ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಅಂದರೆ ಬೆಳಗ್ಗೆನೇ ಕಾಳನ್ನೆಲ್ಲ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಬೇಗ ಕೆಲಸ ಮುಗೀಲಿ ಅನ್ನೋ ಕಾರಣಕ್ಕೆ. ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಗೀಜೆ ಮುಗಿದ ಮೇಲೆ ನಮ್ಮ ಮನೆಯವರು ಮಕ್ಕಳು ರೆಡಿ ಆಗೋಷ್ಟರಲ್ಲಿ ಕಾಳನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಇವಾಗ ಇನ್ನೇನು ಬಂದು ಒಗ್ಗರಣೆ ಎಲ್ಲ ಹಾಕ್ಬಿಟ್ರೆ ಪಲ್ಯ ಕೂಡ ಚೆನ್ನಾಗಿರುತ್ತೆ. ಇದು ಈ ಸೀಸನ್ ಬಂತು ಅಂದರೆ ಬರೀ ಜಾಸ್ತಿ ಇದನ್ನೇ ಮಾಡೋದು, ಪಲ್ಯ ಮತ್ತು ಸಾಂಬಾರು, ಕಾಳಿಂದು ಸಾಂಬಾರು ಅದೆಲ್ಲ ಮಾಡ್ತೀವಿ. ಯಾವ ಕಾಳು ಅಂದರೆ ಅವರೆಕಾಳು. ನಿನ್ನೆ ವ್ಲಾಗ್ ನೋಡದೇ ಇರೋರು ಓಕೆನಾ, ನಿನ್ನೆ ರಾತ್ರಿ ಕೂತ್ಕೊಂಡು ಅವರೆಕಾಳೆಲ್ಲ ಸುಲಿದು ಇಟ್ಕೊಂಡಿದ್ದೆ. ಹಾಗಾಗಿ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಹೂವು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನನ್ನ ಜಡೆ ಎಷ್ಟುದ್ದ ಇದೆಯೋ ಅಷ್ಟುದ್ದನ್ನು ಕೂಡ ಹೂವು ನೋಡ್ಕೊಳ್ಳೋದು ತುಂಬ ಇಷ್ಟಪಡ್ತೀನಿ. ಇನ್ನೂ ನನ್ನ ಜಡೆ ಚಿಕ್ಕದಿದೆ, ಅದು ಇದಕ್ಕೂ ತುಂಬ ಉದ್ದ ಇತ್ತು. ನಾನಾಗಿ ಮಾಡ್ಕೊಂಡಿದ್ದು, ಯಾರೋ ಹೇಳೋ ಮಾತುಗಳನ್ನ ಕೇಳಿಬಿಟ್ಟು, ಯಾರನ್ನೋ ನೋಡಿಬಿಟ್ಟು ನಾವು ಹಾಗೆ ಇದ್ದರೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳಿ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಸುಮ್ಮನೆ ಪ್ರಾಬ್ಲಮ್ನ ನನಗೆ ನಾನೇ ಫೇಸ್ ಮಾಡಿಕೊಂಡೆ. ಹಾಗಾಗಿ ಹೇರ್ ಕಟ್ಟಿನ ಸಹವಾಸನೇ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ನಾವು ಹಿಂಗೆ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ, ನಮ್ಮ ಹತ್ರ ಇಲ್ದಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಲಾಂಗ್ ಹೇರ್ ಇರೋರಿಗೆ ಶಾರ್ಟ್ ಹೇರ್ ಇದ್ದರೆ ಚೆನ್ನಾಗಿ ಅಂತ ಫೀಲ್ ಅನಿಸುತ್ತೆ, ಶಾರ್ಟ್ ಹೇರ್ ಇರೋರಿಗೆ ಲಾಂಗ್ ಹೇರ್ ಇದ್ದರೆ ಎಷ್ಟು ಚೆನ್ನಾಗಿರ್ತೈತಲ್ಲ ಅಂತ ಅನಿಸುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದ್ದಾಗ ಅದನ್ನು ಖುಷಿ ಪಡಲ್ಲ.
ಇಲ್ದಿದ್ದಾಗ ಅದನ್ನ ಕಳ್ಕೊಂಡು ಅಯ್ಯೋ ಅದು ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತ ದುಃಖ ಪಡೋವಂಥ ಟೈಮ್ ಅನ್ನೋ ಥರ ಆಗಿಬಿಡ್ತು ನಂದಂತೂ. ನನಗೆ ಆ ಫೋಟೋ, ನನ್ನ ಹಳೆ ಫೋಟೋ ನೋಡಿದಾಗೆಲ್ಲ ಒಂಥರ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿದ್ದಿದ್ದು ಕೂದಲು ನಾನು ಹಾಳು ಮಾಡ್ಕೊಂಬಿಟ್ನಲ್ಲ, ನಾನು ಕಟ್ ಮಾಡಿಕೊಂಡು ಅಂತ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಆ ಥರ ಮತ್ತೆ ಇವಾಗ ಪ್ರಯತ್ನ ಪಡಬೇಕಂದ್ರೆ ಹೇರ್ ಉದ್ದ ಬರೋದಕ್ಕೆ ಏನು ಮಾಡಬೇಕು ಅದು ಮಾಡಬೇಕು. ಅಂದರೆ ಜಾಸ್ತಿ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿದರೆ ನಮಗೆ ತುಂಬ ಪ್ರಾಬ್ಲಮ್ ಅಂತ ಅನಿಸುತ್ತೆ. ನಮ್ಗೆ ಹೇರ್ ಕೂಡ ಲೆಂತ್ ಆಗೋಲ್ಲ. ಅದ್ರ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಊಟ ಅದಲ್ಲೇ ಏನು ಬೇಕು ಅದನ್ನು ತೊಗೊಳೋದ್ರಿಂದ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗೇ ಆಗುತ್ತೆ. ಆ ಥರ ಮತ್ತು ಕೆಮಿಕಲ್ ಇಲ್ಲದೇ ಇರೋವಂಥ ಶಾಂಪೂಸು ಯೂಸ್ ಮಾಡೋದ್ರಿಂದ ಮತ್ತು ಕೆಮಿಕಲ್ ಇಲ್ಲದೇ ಇರೋವಂಥ ಹೇರ್ ಪ್ಯಾಕ್ಸ್, ಇವಾಗ ನಾವು ಗ್ರೇ ಹೇರ್ ಆಗ್ತಿದೆ, ಬಿಳಿ ಕೂದಲಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಕೆಮಿಕಲ್ ಇರೋವಂಥದ್ದನ್ನೆಲ್ಲ ತಲೆಗೆ ಹಚ್ಕೋತೀವಿ. ಅದ್ರ ಬದಲು ನ್ಯಾಚುರಲ್ಲಾಗಿ ಅದನ್ನ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಅಷ್ಟೊಂದು ಹೇರ್ಗೆ ಏನು ಪ್ರಾಬ್ಲಮ್ಸ್ ಆಗೋಲ್ಲ. ಹಾಗಾಗಿ ಆ ಥರದ್ದನ್ನು ನಾವು ಚಾಯ್ಸ್ ಮಾಡಿ ಹುಡುಕಿ ಹಚ್ಕೋಬೇಕು. ಹಾಗಿದ್ರೆ ಹೇರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮೇನ್ ಬಂದುಬಿಟ್ಟು ಹೆಣ್ಮಕ್ಳಿಗೆ ಹೇರೇ ಅಟ್ರ್ಯಾಕ್ಟ್ ಅಂತ ಅನ್ಸೋದು. ಹಾಗಾಗಿ ಹೇರ್ ಯಾವತ್ತೂ ಕೂಡ ಯಾರೂ ಕಟ್ ಮಾಡೋದಕ್ಕೆ ಹೋಗಬೇಡಿ. ಆದರೆ ಸ್ಪ್ಲಿಟ್ ಎಂಡ್ಸ್ ಅಂತ ಬರುತ್ತಲ್ವ, ಒಂದು ಕೂದಲಲ್ಲಿ 2 ಎಳೆ ಆಗಿರುತ್ತಲ್ವ, ಅಂಥದ್ದನ್ನು ಮಾತ್ರ ಒಂದು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕಟ್ ಮಾಡಿಸಿ. ಇಲ್ಲ ಅಂತಂದರೆ ಮಂತ್ಲಿ ಬರ್ತಾಯಿದೆ ಅಂದರೆ ನಮ್ಮ ಬಾಡಿಲಿ ಹೀಟ್ ಅನ್ನೋದು ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಹೀಟ್ ಆದಾಗಲೇ ಅದು ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೀಟ್ ಆಗದೇ ಇರೋ ರೀತಿ ನೀವು ನೋಡಿಕೊಂಡ್ರೆ ಅಲ್ಲಿ ಸ್ಪ್ಲಿಟ್ ಎಂಡ್ಸ್ ಅನ್ನೋದೇ ಬರೋದಿಲ್ಲ, ಮತ್ತು ಹೇರ್ ಕಟ್ ಅನ್ನೋದು ಕೂಡ ಬರೋಲ್ಲ. ಹಾಗಾಗಿ ಸ್ವಲ್ಪ ತಂಪಾಗಿರೋಂಥದ್ದನ್ನೇ ತಿಂತಾ ಹೋಗಿ. ಮೊಸರು, ಮಜ್ಜಿಗೆ ಈ ಥರ ತೊಗೊಳೋದ್ರಿಂದ ನಮಗೆ ಸ್ಪ್ಲಿಟ್ ಎಂಡ್ಸ್ ಆಗೋಲ್ಲ, ಹೇರ್ ಪ್ರಾಬ್ಲಮ್ಸ್ ಬರೋಲ್ಲ, ಮತ್ತು ನಾವು ಕೂಡ ಆರೋಗ್ಯವಾಗಿರ್ತೀವಿ ತಂಪಾಗಿರೋವಂಥದ್ದನ್ನು ತಿನ್ನೋದ್ರಿಂದ. ಹಾಗಾಗಿ ಈ ಥರ ಮಾಡೋದು ತುಂಬ ಒಳ್ಳೆಯದು. ಸೊ ಅಷ್ಟೇ ಫ್ರೆಂಡ್ಸ್, ನನಗೆ ಗೊತ್ತಿರೋಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ಅಕಸ್ಮಾತ್ ನಿಮಗೂ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ನೀವು ಕೂಡ ಶೇರ್ ಮಾಡ್ತಾ ಹೋಗಿ. ಯಾಕಂದರೆ ಕಾಮೆಂಟ್ಸ್ ಓದೋರು ತುಂಬ ಜನ ಇದ್ದಾರೆ, ಹೌದಾ? ಆ ಕಾಮೆಂಟ್ಸ್ ಓದಿದಾಗ ಅವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಹೇರ್ ಗ್ರೋತಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನೀವು ಕೂಡ ಟಿಪ್ಸ್ ಕೊಟ್ಟರೆ ಅದನ್ನ ನೋಡಿಕೊಂಡು ಯೂಸ್ ಮಾಡೋವಂಥವ್ರು ಕೂಡ ತುಂಬ ಜನ ಇರ್ತಾರೆ. ಹಾಗೆ ಹೊಸ ಚಾನಲ್ ಇರೋರು ಕೂಡ ನೀವು ಕಾಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಚಾನಲ್ನ, ನಿಮ್ಮ ಕಾಮೆಂಟ್ನ ನೋಡಿಬಿಟ್ಟು ನಿಮ್ಮ ಚಾನಲ್ನ ಓಪನ್ ಮಾಡಿ ಕೂಡ ನೋಡಿ ನಿಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡೋವಂಥವ್ರು ಕೂಡ ಇರ್ತಾರೆ. ಹಾಗಾಗಿ ಪ್ರತಿ ಸಲವೂ ಕೂಡ ಹೇಳೋವಂಥದ್ದು ಅಷ್ಟೇ, ಕಾಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತೋ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಒಂದು ಕಡೆ ಇವಾಗ ಪಲ್ಯ ಮಾಡೋದಕ್ಕೆ ಇಟ್ಬಿಟ್ಟು ಮತ್ತು ಕೆಲವೊಂದಷ್ಟು ಲೋಟಗಳು ಅವೆಲ್ಲ ಎಲ್ಲಿ ಬೇಕಲ್ಲೇ ಆಗಿಬಿಟ್ಟಿದ್ವು. ಇವಾಗ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಅಂದರೆ ಒಂದು ಕೆಲಸದ ಜೊತೆ ಇನ್ನೊಂದು ಕೆಲಸ ಮಾಡ್ಕೊಳ್ತಾ ಜೋಡಿಸ್ಕೊಳೋದು. ಮತ್ತು ಈ ವಿಡಿಯೋನೂ ಕೂಡ ನಾನು ಕರೆಕ್ಟಾಗಿ ಜಾಸ್ತಿ ಸ್ಪೀಡಲ್ಲಿ ಕೂಡ ಇಕ್ಕಿಲ್ಲ, ನಾರ್ಮಲ್ ಇದರಲ್ಲೇ ಹೋಗ್ತಾ ಇದೆ ವಿಡಿಯೋ ಅಷ್ಟೇ. ಏನು ಹೇಳ್ಬೇಕಂತಲೂ ಕೂಡ ನಂಗೆ ಅರ್ಥನೇ ಆಗ್ತಿಲ್ಲ. ಯಾಕಂದರೆ ಇವತ್ತು ಮಕ್ಕಳಿಗೂ ಕೂಡ ಸ್ಕೂಲ್ ರಜಾ, ಅವರು ಕೂಡ ನನ್ನ ಜೊತೆಲೇ ಕೂತಿರೋದ್ರಿಂದ ಏನು ಮಾತಾಡೋದು ಏನು ಅನ್ನೋದಕ್ಕೆ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ನಿಮ್ಗೊಂದು ಸೌಂಡ್ ಕೇಳಿಸ್ತಾ ಇರ್ಬೋದು, ಕಟುಮ್ ಅಂತ. ಅದು ನನ್ನ ಮಗಳು ಮಾಡ್ತಿರೋಂಥ ಸೌಂಡು. ಏನು ಮಾತಾಡ್ಬೇಕಂತಲೇ ಅರ್ಥನೇ ಆಗೋಲ್ಲ ಫ್ರೆಂಡ್ಸ್, ಇವರು ಹಿಂಗೆ ಮಾಡೋದಕ್ಕೆ. ಏನು ಮಾಡೋದು ಹೇಳಿ? ಆದರೂ ಕರೆಕ್ಟಾಗಿ ಒಂದು ಟೈಮ್ಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕು. ನಮ್ಮ ವ್ಯೂವರ್ಸ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ, ನನ್ನನ್ನು ನನ್ನ ಫ್ಯಾಮ್ಲಿನ ಇಷ್ಟಪಡೋಂಥವ್ರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ನಾನು ಕೂಡ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ಒಂದು ಹೊಸ ಫ್ಯೂಚರ್ ಬಂದಿದೆ. ಏನಂತ ಅಂದರೆ, ನೀವು ಮಾಡುವಂಥ ಕಾಮೆಂಟ್ಗೆ ನಾನು ವಾಯ್ಸ್ ಮುಖಾಂತರ ನಾನು ನಿಮಗೆ ರಿಪ್ಲೈ ಮಾಡ್ಬೋದು. ಅದೊಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಅದನ್ನು ನೋಡಿಬಿಟ್ಟು. ಯಾಕಂದರೆ ಮೊದಲಿಗೆಲ್ಲ ಜಸ್ಟ್ ಟೈಪ್ ಮಾಡಿ ನಿಮ್ಮ ಜೊತೆ ನೀವು ಹೇಳಿರೋಂಥ ಕಾಮೆಂಟಿಗೆ ಆನ್ಸರ್ ಮಾಡ್ಬೋದಿತ್ತು. ಬಟ್ ಇವಾಗ ನಮ್ಮ ವಾಯ್ಸ್ ಮುಖಾಂತರನೇ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನಂಗೆ ತುಂಬ ಖುಷಿ ಆಗ್ತಾಯಿದೆ ಅದೊಂದನ್ನು ನೋಡಿಬಿಟ್ಟು. ಇನ್ಮೇಲೆ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೂಡ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವ ಕಾಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡಿಲ್ಲ. ಯಾರೂ ಕೂಡ ಬೇಜಾರಾಗೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಕಾಮೆಂಟ್ ನೋಡಿದರೆ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಕಾಮೆಂಟ್ ನೋಡದೇ ಇರೋ ಟೈಮಲ್ಲಿ ಮಾತ್ರ ನಾನು ರಿಪ್ಲೈ ಮಾಡೋದಕ್ಕಾಗಲ್ಲ. ಕೆಲವೊಂದಷ್ಟು ಸಿಚುವೇಶನ್ಸ್ ಇರುತ್ತಲ್ವ. ಇವಾಗ ಮಕ್ಕಳದು ಕೂಡ ಸ್ಕೂಲಲ್ಲಿ ಟೆಸ್ಟ್ ಎಲ್ಲ ನಡೀತಾ ಇದೆ. ಹಾಗಾಗಿ ನಾನು ವೀಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ.
ಹಾಗೆ ಅಡುಗೆ ಕೂಡ ಆಯಿತು, ಒಂದು ಕಡೆ ಪಲ್ಯ ಕೂಡ ರೆಡಿ ಇದೆ, ಮತ್ತು ಸಾಂಬಾರು ಕೂಡ ಆಯಿತು, ಹಾಗೆ ರೈಸ್ ಕೂಡ ರೆಡಿ ಇದೆ. ಕಾಳಿನ ಪಲ್ಯ ಮಾತ್ರ ಈ ಥರ ಮಾಡಿಕೊಂಡ್ರೆ ಸೂಪರ್ ಅಂದರೆ ಸೂಪರ್ ಇರುತ್ತೆ, ಟೇಸ್ಟಿಯಾಗಿ. ಮತ್ತು ರೈಸ್ಗೂ ಕೂಡ ಇದನ್ನ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಸಾಲೆ ಏನೂ ರುಬ್ಬಿ ಹಾಕಿಲ್ಲ, ಜಸ್ಟು ಒಂದು ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ಬಿಟ್ಟು ಮಾಡಿರೋಂಥದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ಜೋಳಕಾಯಿ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ, ಇದೂ ಅಷ್ಟೇ ತುಂಬ ಸೂಪರಾಗಿರುತ್ತೆ. ಇದನ್ನ ಸ್ವಲ್ಪ ನೀರಿನ ಥರ ಎದಕ್ಕೆ ಮಾಡ್ಕೊತೀನಿ ಅಂದರೆ ಮಕ್ಕಳು ಇದ್ರ ಜೊತೆ ರೈಸ್ ಎಲ್ಲ ಊಟ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿ ಇದೆ, ಅವರೆಕಾಳು ಸಾಂಬಾರು, ಅವರೆಕಾಳು ಪಲ್ಯ, ಅವರೆಕಾಳು ಸಾಂಬಾರು, ಹಾಗೆ ಜೋಳಕಾಯಿ ಪಲ್ಯ, ಹಾಗೆ ಚಪಾತಿ, ರೈಸು ಇವತ್ತಿನ ಮಧ್ಯಾಹ್ನದ ಊಟ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್, ಬಾಯ್.